ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ನಂಜನಗೂಡಿಗೆ ಹೋಗ್ತಾ ಇದ್ದೀವಿ. ಸೊ ಆಗಲೇ ವೀಡಿಯೋ ಮಾಡಬೇಕಿತ್ತು, ಮರ್ತ್ಕೊಬಿಟ್ಟಿದ್ದೆ, ಏಕೆಂದರೆ ಬೇಗ ರೆಡಿ ಆಗಬೇಕಿತ್ತು. ನಮ್ಮ ಹಸ್ಬೆಂಡ್ 7 o'clock-ಗೆ 8 o'clock-ಗೆ ಬರ್ತೀನಿ ಅಂತ ಅಂದರು. ಬಟ್ ಇನ್ನೂ 10 o'clock ಆದರೂ ಇನ್ನೂ ಬಂದಿಲ್ಲ. ಸೊ ಅದಕ್ಕೆ ನಾನು ಈಗ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಅದಕ್ಕೇ ಬೇಗ ರೆಡಿ ಆದ್ವಲ್ಲ, ಸೊ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅವ್ರು ಇನ್ನೂ ಬಂದಿಲ್ಲ. ನಾವು ಅಲ್ಲೇ ಮಾಡ್ಕೊಂಡು ತೊಗೊಂಡೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಅವ್ರು ಬರೋದೇ ಲೇಟ್ ಆಗಿರೋದ್ರಿಂದ ಇಲ್ಲೇ ಟಿಫನ್ ತಿಂದ್ಕೊಂಡು ಹೋಗಬೇಕು. ಅವ್ರು ಬಂದ ತಕ್ಷಣ ಟಿಫನ್ ತಿಂದ್ಕೊಂಡು ಹೊರಟೋದೇನೆ. ನಮ್ಮವರು ಶ್ರೀರಂಗಪಟ್ಟಣದಿಂದ ಅಲ್ಲಿ ನಂಜನಗೂಡಿಗೆ 1.5 hour ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು. ಇದು ಸೆಕೆಂಡ್ ಟೈಮ್ ಅನಿಸುತ್ತೆ, ಇಲ್ಲ 3ನೇ ಸಲ ಅನಿಸುತ್ತೆ ನಾನು ಈಗ ಹೋಗ್ತಾ ಇರೋದು ನಂಜನಗೂಡಿಗೆ. ಫಸ್ಟ್ ಒಂದು ಸಲ ಯಾವಾಗಲೂ ಹೋಗಿದ್ವಿ, ಇವಾಗ ಹೋಗ್ತಾಯಿದ್ದೀವಿ. ನಮ್ಮ ಚಿಂಟುನೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಾಯ್ ಅಂದ್ಬಿಡು. ಚಿಂಟುನೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವಳಿಗೂ ರೆಡಿ ಮಾಡಬೇಕೀಗ. ಸೊ ಅವ್ರು ಬರ್ತಿರೋದು ಲೇಟ್ ಆಗ್ತಿರೋದ್ರಿಂದ ಈಗ ನಾವು ಅವಳಿಗೂ ರೆಡಿ ಮಾಡಿ ಅವ್ಳನ್ನೂ ಕರ್ಕೊಂಡು ಹೋಗ್ತೀವಿ. ಪಾಪ ಹಾಯ್ ಅಂದ್ಬಿಡು. ಸಾಕು. ಈಗ ನಾವು ರೆಡಿಯಾಗಿ ಇವಳಿಗೂ ಟಿಫನ್ ತಿನ್ನಿಸಿ ಟಿಫನ್ ತಿನ್ಕೊಂಡು ಹೋಗಬೇಕು ನಾವು. ಲೆಟ್ಸ್ ಗೋ. ಅಲ್ಲೇ ಎರಡು ಆಯ್ತಲ್ಲ. ಸರಿ ನಂಜನಗೂಡಿಗೆ. ಹಾಯ್ ಮಮ್ಮಿ. ಮಮ್ಮಿ ಹಿಂದೆ ಕೂತಿದ್ದಾರೆ, ನಾನು ಚಿಂಟು. ಸೊ ನಾವೀಗ ಹೋಗ್ತಾ ಇದ್ದೀವಿ ನಂಜನಗೂಡಿಗೆ. ನಂಜನಗೂಡಿಂದ ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ನೈಸ್ ರೋಡಿಂದ ಹೋಗಬೇಕು. ನಂಜನಗೂಡಿಗೆ ಬಂದ್ವಿ. ಈಗ ನೋಡಿ ಶ್ರೀಕಂಠೇಶ್ವರ ದೇವಸ್ಥಾನ ರೋಡಿದು. ಆಲ್ಮೋಸ್ಟ್ ಎಲ್ಲ ಮಾಲೆಯವರು ಈ ಟೈಮಲ್ಲಿ ಅಯ್ಯಪ್ಪ ಸ್ವಾಮಿಗೆ ಹೋಗೋರು. ಅವ್ರು ಜಾಸ್ತಿ ಜನ ಇದ್ದಿದ್ದೆ ಅವರು. ನಾವು 12 ಗಂಟೆ ಅಷ್ಟರಲ್ಲಿ ಹೋದ್ವಿ. ಇನ್ನೇನೋ ಕ್ಲೋಸ್ ಆಗಿಬಿಡುತ್ತೆ ಬೇಗ ಹೋಗಿ ಅಂತ ಹೇಳ್ತಿದ್ರು. ಅಲ್ಲಿ ವೆಹಿಕಲ್ ಅನೌನ್ಸ್ ಮಾಡ್ತಿದ್ರು. ಸೊ ಅದಕ್ಕೆ ಬೇಗ ಹೋದ್ವಿ. ಪಾರ್ಕಿಂಗ್ ಆದಮೇಲೆ ಈಗ ದೇವಸ್ಥಾನಕ್ಕೆ 12 ಗಂಟೆ ಅಷ್ಟೇ ಕ್ಲೋಸ್ ಆಗುತ್ತೆ, 1 ಗಂಟೆಗೆ ಅಂತಂದ್ರಲ್ಲ, ಅದಕ್ಕೆ ಬೇಗ ಬಂದ್ವಿ. ಒಳಗಡೆ ಇದು ದರ್ಶನ ಆಯಿತು ನಮ್ಮದು. ಸೊ ಈಚೆ ನೋಡಿ ಎಷ್ಟು ಕೂಲಾಗಿದೆ ಅದರ. ಅಷ್ಟೇನು ಚೆನ್ನಾಗಿಲ್ಲ, ಬಟ್ ಪರವಾಗಿಲ್ಲ. ನ್ಯೂಲಿ ಮ್ಯಾರಿ ಕಪಲ್ಸು ತುಂಬ ಇದ್ದರು. ಸೊ ಊಟಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ, ರಶ್ ಇಲ್ಲ ಅಂತಂದರೆ ಊಟ ಮಾಡೋಣ ಅಂತ ಊಟಕ್ಕೆ ಹೋಗ್ಬೇಕು. ನಾನು ಹಿಂದೆ ಕಾಣಿಸ್ತಿದ್ದಿಲ್ಲ ದೇವಸ್ಥಾನ, ಚೆನ್ನಾಗಿ ಕಾಣಿಸ್ತಿದೆ. ಇದ್ದೀವಿ ಈಗ. ತುಂಬ ರಶ್ ಇದೆ, ಬಟ್ ಲೇಟ್ ಆಗುತ್ತೆ ಮನೆಗೆ ಹೋಗೋಷ್ಟರಲ್ಲಿ. ಅದಕ್ಕೆ ಹಂಗೆ ಹೋಗ್ತಾ ಇದ್ವಿ. ಇವಾಗ ಊಟ ಮಾಡಿದೆ. ಚಿಂಟಿ ಏನು ತಿಂದಿದ್ದೀಮ್ಮ? ಸೊ ಈಗ ಪಾರ್ಕಿಂಗಿಂದ ಬೈಕ್ ಕಾರ್ ತಗೊಂಡು ಹೋಗ್ತಾ ಇದ್ದೀವಿ. ಈಗ ಪರಶುರಾಮ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ನೋಡಿ ಕಾರವ್ರ ಹತ್ರ ಟಿಕೆಟ್ ತೊಗೊಂಡು ಸೊ ಪಾರ್ಕಿಂಗ್ ಇದಕ್ಕೆ ಹೋಗ್ತಾ ಇದ್ದೀವಿ. ನಾವು ಬಂದಿರಲಿಲ್ಲ, ನಾವು ನಾಷ್ಟ ಮಾಡ್ಕೊಂಡು ತಗೊಬಂದಿದ್ರೆ ತಿನ್ಕೋಬೋದು. ಇವರು ಲೇಟಾಗಿ ಬಂದಿದ್ದರಿಂದ ಬಾಯಲ್ಲಿ. ಸೊ ಪರಶುರಾಮ ದೇವಸ್ಥಾನದಲ್ಲೂ ಆಯಿತು. ಸೊ ಹೋಗ್ತಾ ಇದ್ದೀವಿ ಈಗ ಊರಿಗೆ. ಪರಶುರಾಮ ದೇವಸ್ಥಾನದಿಂದ ಬರ್ತಾ ನೋಡಿ ಈಗ ಹೋಗ್ತಾ ಇದ್ದೀವಿ.
ಪೂಜೆ ಮುಗಿಸ್ಕೊಂಡು ಬಂದ್ವಿ. ದರ್ಶನ ಎಲ್ಲ ಚೆನ್ನಾಗಾಯಿತು. ಏಕೆಂದರೆ ಇನ್ನೇನೋ ಕ್ಲೋಸ್ ಮಾಡಿಬಿಡ್ತಿದ್ರು. ನಾವು ಹೋದಾಗ 12:15. ಸೊ 1 ಗಂಟೆ ಅಷ್ಟರಲ್ಲಿ ಕ್ಲೋಸ್ ಮಾಡ್ತೀವಿ ಅಂತ ಅಲ್ಲಿ ವೆಹಿಕಲ್ಗೆ ಹೇಳ್ತಿದ್ರು, ಕ್ಲೋಸ್ ಮಾಡ್ತೀವಿ ಈಗ ಅಂತ. ಸೊ ನಾವು ಹೋದ ತಕ್ಷಣ ಫಸ್ಟ್ ಗಂಗೆ ಪೂಜೆ ಮಾಡಿ ಅಲ್ಲಿಂದ ಹೋಗೋಷ್ಟರಲ್ಲೇ ಇನ್ನೇನೋ ಕ್ಲೋಸ್ ಆಗಿಬಿಡುತ್ತೇನೋ, ಇಲ್ಲಿ 4 ಗಂಟೆವರೆಗೂ ವೆಯ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ದರ್ಶನ ಚೆನ್ನಾಗಾಯಿತು, ನೋಡ್ಕೊಂಬಂದ್ವಿ ದೇವ್ರನ್ನ. ಒಳಗಡೆ ಎಲ್ಲ ವೀಡಿಯೋ ಅಲೋ ಇಲ್ಲ, ವೀಡಿಯೋ ಫೋಟೋ ಎರಡೂ ಅಲೋ ಇಲ್ಲ. ಚೆನ್ನಾಗಾಯಿತು, ನೋಡ್ಕೊಂಡು ಬಂದ್ವಿ. ಅದಾದಮೇಲೆ ಪರಶುರಾಮಕ್ಕೆ ಹೋಗಿದ್ವಿ. ನೀವು ನೋಡಿದ್ರಲ್ಲ, ಅಲ್ಲೂ ಚೆನ್ನಾಗಾಯಿತು. ಅಲ್ಲಿ ನೀನು ಕ್ಲೋಸ್ ಮಾಡಿಬಿಡ್ತೀವಿ ಅಂತ ಹೇಳ್ತಿದ್ರು. ನಾವು ಬಂದು ಸ್ವಲ್ಪ ಹೊತ್ತಿಗೆ ಕ್ಲೋಸ್ ಮಾಡ್ಕೊಂಬಿಟ್ವು. ಸೊ ವೀಡಿಯೋ ಎಲ್ಲ ಚೆನ್ನಾಗಾಯ್ತು, ಪೂಜೆ ಎಲ್ಲ ಚೆನ್ನಾಗಾಯಿತು. ಈಚೆನೇ ಪೂಜೆ ಮಾಡ್ಕೊಂಡ್ವಿ, ಏಕೆಂದರೆ ಒಳಗಡೆ ಪೂಜೆ ಕೊಡಲಿಲ್ಲ, ಪೂಜೆ ಮಾಡಿಸಲ್ಲ ಒಳಗಡೆ ಯಾರೂ, ಅಂದರೆ ಮಾಡಲ್ಲ ಅವ್ರು ಯಾರೂ ಒಳಗಡೆ. ಸೊ ಅದಕ್ಕೆ ನಾವು ಈಚೆನೇ ಪೂಜೆ ಮಾಡ್ಕೊಂಡ್ವಿ. ಯಾರೇ ಹೋದರೂ ಈಚೆನೇ ಪೂಜೆ ಮಾಡ್ಕೊಂಡ್ಬಿಡ್ತಾರೆ. ಸೊ ಅದಕ್ಕೆ ನಾವು ಈಚೆ ಪೂಜೆ ಮಾಡಿಕೊಂಡು ಬಂದ್ವಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.